2010ನೇ ಇಸವಿಯಿಂದ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ UNDP ಮತ್ತು ಆಕ್ಸ್ಫರ್ಡ್ ಪಾವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ OPHI ಅನ್ನುವ ಈ ಎರಡು ಸಂಸ್ಥೆಗಳ ಸಹಯೋಗದಿಂದ ಈ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಆರೋಗ್ಯ, ಶಿಕ್ಷಣ ಮತ್ತು ಆಯಾ ರಾಷ್ಟ್ರಗಳಲ್ಲಿರುವಂತಹ ಜೀವನ ಮಟ್ಟದ ಮುಖ್ಯ ಅಂಶಗಳನ್ನು ಆಧರಿಸಿ 10 ಇಂಡಿಕೇಟರ್ಸ್ಗಳನ್ನು ಫಾಲೋ ಮಾಡುವುದರ ಮೂಲಕ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಮತ್ತು ಮಂತ್ಲಿ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಭಾರತದಲ್ಲಿ ಒಟ್ಟು ಎಷ್ಟು ವಿಶೇಷ ದುರ್ಬಲ ಬುಡಕಟ್ಟು ಸಮುದಾಯಗಳನ್ನು ಕೇಂದ್ರ ಸರ್ಕಾರದಿಂದ ಗುರುತಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ಗಳು ಅಂತ ಕೂಡ ಇವರನ್ನ ಕರೆಯಲಾಗುತ್ತೆ. ಸೊ ಇವುಗಳ ಸಂಖ್ಯೆ ಎಷ್ಟು ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ A 88, ಆಪ್ಷನ್ B 100, ಆಪ್ಷನ್ C 26 ಅಥವಾ ಆಪ್ಷನ್ D 76 ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಡಿ, ಭಾರತದಾದ್ಯಂತ 75 ಬುಡಕಟ್ಟು ಸಮುದಾಯಗಳನ್ನು ವಿಶೇಷ ದುರ್ಬಲ ಬುಡಕಟ್ಟುಗಳು ಅಂತ ಕೇಂದ್ರ ಸರ್ಕಾರದಿಂದ ಗುರುತಿಸಲಾಗಿದೆ. ಮುಖ್ಯವಾಗಿ ಈ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ಮತ್ತು ಅವುಗಳ ಒಂದು ಬೆಂಬಲವನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಭಾರತದಲ್ಲಿರುವಂತಹ 705 ಪರಿಶಿಷ್ಟ ಪಂಗಡಗಳಲ್ಲಿ 75 ಬುಡಕಟ್ಟುಗಳನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ಗುರುತಿಸಲಾಗಿದೆ. ಈ ಬುಡಕಟ್ಟು ಸಮುದಾಯಗಳು ಭಾರತದಾದ್ಯಂತ 17 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದಾದ್ಯಂತ ವ್ಯಾಪಿಸಿದಂತಹ ಬುಡಕಟ್ಟು ಸಮುದಾಯಗಳಾಗಿದ್ದಾವೆ. ಸರ್ಕಾರದಿಂದ ಕೆಲವೊಂದಿಷ್ಟು ವಿಶೇಷ ಮಾನದಂಡಗಳನ್ನು ಆಧಾರವಾಗಿಟ್ಕೊಂಡು ಈ ಬುಡಕಟ್ಟುಗಳನ್ನು ವಿಶೇಷ ದುರ್ಬಲ ಬುಡಕಟ್ಟುಗಳು ಅಂತ ಗುರುತಿಸಲಾಗ್ತಾ ಇದ್ದು, ಮೊದಲನೇ ಕ್ರೈಟೇರಿಯಾ ಏನು ಅಂತಂದರೆ ತಂತ್ರಜ್ಞಾನದ ಪೂರ್ವ ಕೃಷಿ ಮಟ್ಟ. ಅಂತಂದರೆ ಆ ಬುಡಕಟ್ಟು ಸಮುದಾಯಗಳು ಅನುಸರಿಸುವಂತಹ ಯಾವುದೇ ತಂತ್ರಜ್ಞಾನದ ಸಹಾಯವಿಲ್ಲದೆ ಒಂದು ತಂತ್ರಜ್ಞಾನದ ಪೂರ್ವ ಕೃಷಿ ವ್ಯವಸ್ಥೆಯ ಒಂದು ಸ್ಥಿತಿಯನ್ನು ಹೊಂದಿದಂತಹ ಬುಡಕಟ್ಟುಗಳಾಗಿರಬೇಕು. ಎರಡನೇದು, ಕಡಿಮೆ ಮಟ್ಟದ ಸಾಕ್ಷರತೆಯನ್ನು ಹೊಂದಿದಂತಹ ಬುಡಕಟ್ಟುಗಳು. ಆಪ್ಷನ್ ಮೂರನೇ ಕ್ರೈಟೇರಿಯಾ ಏನು ಅಂತಂದರೆ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಬುಡಕಟ್ಟುಗಳನ್ನು ಮತ್ತು ಸತತವಾಗಿ ಕ್ಷೀಣಿಸುತ್ತಿರುವಂತಹ ಅವರ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ಈ ಬುಡಕಟ್ಟುಗಳನ್ನು 75 ಬುಡಕಟ್ಟುಗಳನ್ನು ವಿಶೇಷ ದುರ್ಬಲ ಬುಡಕಟ್ಟು ಸಮುದಾಯಗಳು ಅಂತ ಗುರುತಿಸಲಾಗಿದೆ. 1975ರಲ್ಲಿ ಭಾರತ ಸರ್ಕಾರದಿಂದ ಈ ಅತ್ಯಂತ ದುರ್ಬಲ ಬುಡಕಟ್ಟು ಗುಂಪುಗಳನ್ನು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ಗಳು ಅಂತ 52 ಗುಂಪುಗಳನ್ನು ಘೋಷಣೆ ಮಾಡಲಾಗಿತ್ತು. ಸದ್ಯಕ್ಕೆ ಭಾರತದಲ್ಲಿ 75 ಬುಡಕಟ್ಟುಗಳನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಸಮುದಾಯಗಳು ಅಂತ ಗುರುತಿಸಲಾಗಿದೆ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಮತ್ತು ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಗೆಸ್ ಮಾಡೋಕ್ಕೆ ಟ್ರೈ ಮಾಡಿ ಅಥವಾ ಯಾವುದಾದ್ರೂ ಇನ್ಫಾರ್ಮೇಷನನ್ನು ಸರ್ಚ್ ಮಾಡಿ ಅದರ ಆನ್ಸರನ್ನು ತಿಳ್ಕೊಂಡು ಕಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಭಾರತದಲ್ಲಿ ಸುಮಾರು 12 ಹೆಕ್ಟೇರ್ ಮ್ಯಾಂಗ್ರೋವ್ ಕಾಡುಗಳನ್ನು ಉಳಿಸಲು 7 ಕಿಲೋಮೀಟರ್ ಸಮುದ್ರದೊಳಗಿನ ರೈಲು ಸುರಂಗವನ್ನು ಯಾವ ಸ್ಥಳದಲ್ಲಿ ನಿರ್ಮಿಸಲಾಗುತ್ತಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಗಲ್ಫ್ ಆಫ್ ಕಚ್, ಆಪ್ಷನ್ 2 ಥಾಣೆ ಕ್ರೀಕ್, ಆಪ್ಷನ್ 3 ಮನ್ನಾರ್ ಕೊಲ್ಲಿ ಅಥವಾ ಆಪ್ಷನ್ 4 ಪಾಕ್ ಜಲಸಂಧಿ ಅಂತ ಇದೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಪ್ರಶ್ನೆ ಏನು ಅಂತಂದರೆ 12 ಹೆಕ್ಟೇರ್ಗಳಷ್ಟು ಮ್ಯಾಂಗ್ರೋವ್ ಕಾಡುಗಳನ್ನು ಸುರಕ್ಷಿತಗೊಳಿಸುವಂತಹ ಉದ್ದೇಶದಿಂದ ಸಮುದ್ರದೊಳಗೆ ರೈಲು ಸುರಂಗವನ್ನು ಕೊರೆಯಲಾಗ್ತಾ ಇದೆ. ಇದು ಯಾವ ಸ್ಥಳ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಜವಳಿ ವಲಯಕ್ಕೆ ಸಂಬಂಧಿಸಿದಂತಹ ಕಾರ್ಮಿಕರ ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಜವಳಿ ಸಚಿವಾಲಯದಿಂದ ಸಮರ್ಥ್ ಅನ್ನುವ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2015, ಆಪ್ಷನ್ ಬಿ ಆಪ್ಷನ್ 2 2017, ಆಪ್ಷನ್ 3 2019 ಅಥವಾ ಆಪ್ಷನ್ 4 2021 ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ 2017ನೇ ಇಸವಿಯಲ್ಲಿ ಈ ಸಮರ್ಥ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್.
ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಸಮರ್ಥ್ ಅನ್ನುವ ಯೋಜನೆ ಇತ್ತೀಚೆಗೆ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಜವಳಿ ವಲಯಕ್ಕೆ ಸಂಬಂಧಪಟ್ಟಂತೆ ಈ ಉದ್ಯಮಿಗಳಿಗೆ ಅಥವಾ ಆ ಒಂದು ಕಾರ್ಮಿಕರಿಗೆ ಟ್ರೈನಿಂಗನ್ನು ನೀಡುವಂತಹ, ಕೌಶಲ್ಯ ತರಬೇತಿಯನ್ನು ನೀಡುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ ಸಮರ್ಥ್ ಅನ್ನುವ ಯೋಜನೆಯನ್ನು 2017ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಸೊ ಇದೇ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ 43 ಹೊಸ ಇಂಪ್ಲಿಮೆಂಟೇಷನ್ ಎಂಪ್ಯಾನೆಲ್ಮೆಂಟ್ನೊಂದಿಗೆ ಇದನ್ನು ಎಕ್ಸ್ಪಾನ್ಷನ್ ಮಾಡಲಾಗ್ತಾ ಇದ್ದು, ಈ ತರಬೇತಿ ನೀಡುವಂತಹ ಸಂಸ್ಥೆಗಳಿಗೆ, ಈ ತರಬೇತಿ ನೀಡುವಂತಹ ಕೆಲವೊಂದಿಷ್ಟು NGOಗಳಾಗಿರ್ಬೋದು ಅಥವಾ ವಿಶೇಷ ಸಂಸ್ಥೆಗಳಾಗಿರ್ಬೋದು, ಅವುಗಳಿಗೆ ಹೆಚ್ಚಿನ ಒಂದು ಹಣಕಾಸಿನ ಬೆಂಬಲವನ್ನು ನೀಡುವುದಷ್ಟೇ ಅಲ್ಲದೆ ಸುಮಾರು 75,000 ಹೆಚ್ಚಿನ ಫಲಾನುಭವಿಗಳಿಗೆ ತರಬೇತಿಯನ್ನು ನೀಡುವಂತಹ ಒಂದು ಟಾರ್ಗೆಟನ್ನು ನೀಡಲಾಗಿದೆ. ಅಂದರೆ ಸಮರ್ಥ್ ಯೋಜನೆಯಲ್ಲಿ ಸದ್ಯಕ್ಕೆ ಈ ಒಂದು ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಂತಹ ಅಭ್ಯರ್ಥಿಗಳು ಅಥವಾ ಈ ಒಂದು ಕಾರ್ಮಿಕರ ಒಂದು ಕೌಶಲ್ಯಾಭಿವೃದ್ಧಿಯ ಉದ್ದೇಶದಿಂದ ಹೆಚ್ಚುವರಿಯಾದಂತಹ 75,000 ಫಲಾನುಭವಿಗಳಿಗೆ ಈ ಒಂದು 5% ಹೆಚ್ಚಿನ ನಿಧಿಯನ್ನು ಅಲಾಟ್ ಮಾಡುವುದರ ಮೂಲಕ, ಫಂಡಿಂಗ್ಸ್ಗಳನ್ನು ಅಲಾಟ್ ಮಾಡುವುದರ ಮೂಲಕ ಈ ಒಂದು ಹಣಕಾಸಿನ ಬೆಂಬಲವನ್ನು ಕೂಡ ಇನ್ಕ್ರೀಸ್ ಮಾಡಲಾಗಿದೆ ಅಂತ ಈ ಒಂದು ಸಮರ್ಥ್ ಯೋಜನೆಯ ಬಗ್ಗೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಸ್ಕೀಮ್ಗಳ ಕುರಿತಾದಂತಹ ಮಾಹಿತಿಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಈ ಒಂದು ಸ್ಕೀಮ್ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ 2017ರಲ್ಲಿ ಪ್ರಾರಂಭವಾದಂತಹ ಈ ಸಮರ್ಥ್ ಅನ್ನುವ ಯೋಜನೆ ಮುಖ್ಯವಾಗಿ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತೆ ಅದರ ಸಾಮರ್ಥ್ಯ ನಿರ್ಮಾಣ ಯೋಜನೆಯಾಗಿ 2017ರಲ್ಲಿ ಪ್ರಾರಂಭವಾಗುತ್ತದೆ. ಇದು ಒಂದು ಡಿಮ್ಯಾಂಡ್ ಡ್ರಿವನ್ ಸ್ಕೀಮ್ ಆಗಿದ್ದು, ಪ್ಲೇಸ್ಮೆಂಟ್ ಆಧಾರಿತವಾದಂತಹ ಒಂದು ಅಂಬ್ರೆಲಾ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿ ಭಾರತದಲ್ಲಿ ಜಾರಿಯಾಗ್ತಾ ಇದೆ. ಮುಖ್ಯ ಉದ್ದೇಶ ಏನು ಅಂತಂದರೆ, ಸ್ಕೀಮ್ ಫಾರ್ ಕೆಪಾಸಿಟಿ ಬಿಲ್ಡಿಂಗ್ ಇನ್ ಟೆಕ್ಸ್ಟೈಲ್ ಸೆಕ್ಟರ್, SCBTS ಅಂತ ಈ ಒಂದು ಸಮರ್ಥ್ ಯೋಜನೆಯನ್ನು ನಾವು ಗುರುತಿಸಬಹುದಾಗಿದೆ. ಸದ್ಯಕ್ಕೆ ನೂಲುವ ಮತ್ತು ನೇಯ್ಗೆಯನ್ನು ಹೊರತುಪಡಿಸಿ ಈ ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮೌಲ್ಯದ ಒಂದು ವ್ಯಾಲ್ಯೂ ಚೈನ್ನ ಸಂಘಟಿತ ಜವಳಿ ವಲಯಕ್ಕೆ ಸಂಬಂಧಿಸಿದಂತೆ ಕೌಶಲ್ಯಾಭಿವೃದ್ಧಿ ಮಾಡುವುದು ಮತ್ತು ಈ ಒಂದು ಉದ್ಯೋಗಗಳನ್ನು ಸೃಷ್ಟಿಸುವಂತಹ ನಿಟ್ಟಿನಲ್ಲಿ ಆ ಒಂದು ಪ್ರಯತ್ನವನ್ನು ಉತ್ತೇಜಿಸುವಂತಹ ಒಂದು ಪೂರಕ ವ್ಯವಸ್ಥೆಯನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಈ ಸಮರ್ಥ್ ಯೋಜನೆಯನ್ನು ಕೇಂದ್ರ ಜವಳಿ ಸಚಿವಾಲಯದ ಅಡಿಯಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಈ ಕೌಶಲ್ಯಾಭಿವೃದ್ಧಿ ಆಗಿರ್ಬೋದು, ಅಪ್ಸ್ಕಿಲ್ಲಿಂಗ್ ಆಗಿರ್ಬೋದು, ರೀಸ್ಕಿಲ್ಲಿಂಗ್ ಆಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಒಳಗೊಂಡಿದ್ದು ಕಾರ್ಮಿಕ ಉತ್ಪಾದನೆಯನ್ನು, ಅಂದರೆ ಕಾರ್ಮಿಕರ ಒಂದು ಕೌಶಲ್ಯಾಭಿವೃದ್ಧಿಯನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಈ ಅಪೇರಲ್ ಮತ್ತು ಗಾರ್ಮೆಂಟಿಂಗ್ ವಿಭಾಗದಲ್ಲಿ ಮುಖ್ಯವಾಗಿ ಈ ಒಂದು ಟ್ರೈನಿಂಗನ್ನು ಅಥವಾ ಕೌಶಲ್ಯಾಭಿವೃದ್ಧಿಯನ್ನು ಮಾಡುವಂತಹ ಉದ್ದೇಶವನ್ನು ಸಮರ್ಥ್ ಯೋಜನೆ ಹೊಂದಿದೆ. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಅಂತಂದರೆ 2017ರಲ್ಲಿ ಈ ಸಮರ್ಥ್ ಅನ್ನುವ ಯೋಜನೆಯನ್ನು ಜವಳಿ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನು ಮತ್ತು ಕೌಶಲ್ಯಾಭಿವೃದ್ಧಿಯನ್ನು ಮಾಡುವಂತಹ ಒಂದು ಉದ್ದೇಶದಿಂದ ಮತ್ತು ಈ ಒಂದು ಉದ್ಯೋಗ ಸೃಷ್ಟಿಯನ್ನು ಮಾಡುವಂತಹ ಉದ್ದೇಶದಿಂದ ಕೇಂದ್ರ ಜವಳಿ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಸ್ಕೀಮನ್ನು 2024 ಮಾರ್ಚ್ವರೆಗೆ ಎಕ್ಸ್ಟೆನ್ಷನ್ ಮಾಡಲಾಗಿದೆ ಅಂತ ಕೂಡ ರೀಸೆಂಟಾಗಿ ನಾವು ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಕಾಂಟೆಕ್ಸ್ಟನ್ನು ಕೂಡ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಒಂದು ಸಮರ್ಥ್ ಯೋಜನೆಯ ಅಡಿಯಲ್ಲಿ ಇರುವಂತಹ ಫಲಾನುಭವಿಗಳನ್ನು ಸುಮಾರು 75,000ದಷ್ಟು ತರಬೇತಿ ಪಡೆದುಕೊಳ್ಳುವಂತಹ ಫಲಾನುಭವಿಗಳನ್ನು ಹೆಚ್ಚಿಸಲಾಗಿದೆ, ಹೆಚ್ಚಿನ ಟಾರ್ಗೆಟನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ 5%ನಷ್ಟು ಹೆಚ್ಚಿನ ಹಣಕಾಸಿನ ಬೆಂಬಲವನ್ನು ಕೂಡ ಕೇಂದ್ರ ಸರ್ಕಾರದಿಂದ ನೀಡಲಾಗಿದೆ ಅಂತ ನೀವು ಇನ್ಫಾರ್ಮೇಷನನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಈ ಕೌಶಲ್ಯಾಭಿವೃದ್ಧಿ ಆಗಿರ್ಬೋದು ಅಥವಾ ದೇಶದಾದ್ಯಂತ ಈ ಒಂದು ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು, ಭಾರತದ ಆರ್ಥಿಕತೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಾ ಇದೆ ಅನ್ನುವ ಒಂದು ಎಸ್ಸೆಗಳ ಟಾಪಿಕ್ಗಳನ್ನು ಬರಿಬೇಕು ಅಂತ ಇದ್ದರೆ ಆ ಒಂದು ಸಂದರ್ಭದಲ್ಲಿ ಈ ಸಮರ್ಥ್ ಯೋಜನೆ ಮುಖ್ಯವಾಗಿ ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಮರ್ಥ್ ಯೋಜನೆ ಕೆಲಸವನ್ನು ಮಾಡ್ತಾ ಇದೆ ಅಂತ ಕೂಡ ನೀವು ಮೆನ್ಷನ್ ಮಾಡ್ಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಇತ್ತೀಚೆಗೆ ಜಾಗತಿಕ ಬಹು ಆಯಾಮದ ಬಡತನದ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗಿದ್ದು, ಈ ಒಂದು ಸೂಚ್ಯಂಕದ ಪ್ರಕಾರ ಭಾರತದ ಬಡತನದ ಸ್ಥಿತಿ ಈ ಕೆಳಗಿನ ಯಾವ ಹೇಳಿಕೆಗೆ ಸಂಬಂಧಪಟ್ಟಂತೆ ಸರಿ ಅನಿಸುತ್ತದೆ ಅಂತ ಗುರುತಿಸಬೇಕಾಗಿದೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1, ಈ ಒಂದು ಸೂಚ್ಯಂಕದ ಪ್ರಕಾರ ಕೋವಿಡ್-19 ಸಾಂಕ್ರಾಮಿಕದ ನಂತರ ಭಾರತದಲ್ಲಿ ಬಡತನ ಹೆಚ್ಚಾಗಿದೆ ಅಂತ ವರದಿ ಮಾಡಲಾಗಿದೆ ಅಂತ ಇದೆ. ಆಪ್ಷನ್ 2, ಕಳೆದ 15 ವರ್ಷಗಳಿಂದ
ಭಾರತದಲ್ಲಿ ಬಡತನದ ಒಂದು ಸ್ಥಿತಿ ಅರ್ಧಕ್ಕೆ ಇಳಿದಿದೆ ಅಂತ ಇದೆ. ಆಪ್ಷನ್ 3, ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ಬಡತನವಿದೆ ಅಂತ ಈ ಒಂದು ವರದಿ ಹೇಳ್ತಾ ಇದೆ ಅಂತ ಇದೆ. ಅಥವಾ ಆಪ್ಷನ್ 4, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ, ಸರಿಯಾದ ಸ್ಟೇಟ್ಮೆಂಟ್ ಏನು ಅಂತಂದರೆ ಆಪ್ಷನ್ 2. ಈ ಜಾಗತಿಕ ಬಹು ಆಯಾಮದ ಬಡತನದ ಸೂಚ್ಯಂಕದ ಪ್ರಕಾರ ಕಳೆದ 15 ವರ್ಷಗಳಲ್ಲಿ ಭಾರತದಲ್ಲಿ ಬಡತನದ ಸ್ಥಿತಿ ಏನಿದೆ ಅರ್ಧಕ್ಕೆ ಇಳಿದಿದೆ. ಅಂದರೆ ಬಡತನದ ಒಂದು ಪರಿಸ್ಥಿತಿಯಲ್ಲಿರುವಂತಹ ಜನರು ಅರ್ಧದಷ್ಟು ಕಡಿಮೆಯಾಗಿದ್ದಾರೆ ಅಂತ ಈ ಒಂದು ಸೂಚ್ಯಂಕದ ಒಂದು ವರದಿ ಪಬ್ಲಿಷ್ ಮಾಡಲಾಗಿದೆ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ 2023ರ ವರದಿಯನ್ನು ಪಬ್ಲಿಷ್ ಮಾಡಲಾಗಿದ್ದು ಜಾಗತಿಕ ಬಹು ಆಯಾಮದ ಬಡತನದ ಸೂಚ್ಯಂಕ ಅಂತ ಕೂಡ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೋಬೋದಾಗಿದೆ. 2005-2006ರ ಒಂದು ವರ್ಷದ ಒಂದು ಕಂಪೇರ್ ಮಾಡಿದರೆ, ಅಂದರೆ 2019-21ರವರೆಗೆ 15 ವರ್ಷಗಳ ಒಂದು ಡೇಟಾವನ್ನು ಕಂಪೇರ್ ಮಾಡಿದರೆ ಭಾರತದಲ್ಲಿ ಸುಮಾರು 415 ಮಿಲಿಯನ್ ಜನರು ಬಡತನದಿಂದ ಹೊರಬಂದಿದ್ದಾರೆ, ಬಡತನದ ರೇಖೆಯಿಂದ ಪಾರಾಗಿದ್ದಾರೆ ಅಂತ ಈ ಒಂದು ಇನ್ಫಾರ್ಮೇಷನನ್ನು ಹೈಲೈಟ್ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಳ್ಳಿ. ನಿಮಗೆ KS ಎಕ್ಸಾಮ್ಗಳಲ್ಲಾಗಿರ್ಬೋದು ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಾಗಿರ್ಬೋದು ಅಥವಾ ಈ PSIಗೆ ಸಂಬಂಧಪಟ್ಟಂತೆ ಎಸ್ಸೆಗಳಲ್ಲಾಗಿರ್ಬೋದು ಈ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕವನ್ನು ರೀಸೆಂಟಾಗಿ ಪಬ್ಲಿಷ್ ಮಾಡಲಾಗಿದ್ದು ಭಾರತದಲ್ಲಿ ಕಳೆದ 15 ವರ್ಷಗಳಲ್ಲಿ 415 ಮಿಲಿಯನ್ ಜನರನ್ನು ಬಡತನದ ರೇಖೆಯಿಂದ ಪಾರು ಮಾಡಲಾಗಿದೆ ಅಂತ ಈ ಒಂದು ಹೈಲೈಟನ್ನು ಅಥವಾ ಈ ಒಂದು ಅಂಶವನ್ನು ಹೈಲೈಟ್ ಮಾಡಿ ತೋರಿಸಿ. ಈ ಒಂದು ಭಾರತವನ್ನು ಸೇರಿದಂತೆ ಒಟ್ಟು 25 ದೇಶಗಳಲ್ಲಿ 15 ವರ್ಷಗಳಲ್ಲಿ ಈ ಒಂದು ಅರ್ಧಕ್ಕಿಂತ ಹೆಚ್ಚಾದಂತಹ ಜನರನ್ನು ಯಶಸ್ವಿಯಾಗಿ ಬಡತನದ ರೇಖೆಯಿಂದ ಮೇಲೆತ್ತಲಾಗಿದೆ ಅಂತ ಈ ಒಂದು ಸಂಶೋಧನೆ ಅಥವಾ ಈ ಒಂದು ಡೇಟಾಗಳ ಪ್ರಕಾರ ಮೆನ್ಷನ್ ಮಾಡಲಾಗಿದ್ದು ಜಗತ್ತಿನಾದ್ಯಂತ 27.7% ಮಕ್ಕಳು ಬಡತನದ ಒಂದು ರೇಖೆಯಲ್ಲಿ ಬಳಲ್ತಾ ಇದ್ದರೆ ಉಳಿದಂತೆ ವಯಸ್ಕರಲ್ಲಿ ಸುಮಾರು 13.4% ಜನ ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅಂತ ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ವರದಿಯಲ್ಲಿ ಹೇಳಲಾಗಿದೆ. ಇನ್ನು ಜಾಗತಿಕವಾಗಿ ಪಬ್ಲಿಷ್ ಮಾಡುವಂತಹ ಈ ಒಂದು ಬಹು ಆಯಾಮದ ಬಡತನ ಸೂಚ್ಯಂಕದ ಬಗ್ಗೆ ತಿಳ್ಕೊಳ್ಳೋದಾದರೆ 2010ನೇ ಇಸವಿಯಿಂದ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ UNDP ಮತ್ತು ಆಕ್ಸ್ಫರ್ಡ್ ಪಾವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ OPHI ಅನ್ನುವ ಈ ಎರಡು ಸಂಸ್ಥೆಗಳ ಸಹಯೋಗದಿಂದ ಈ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಆರೋಗ್ಯ, ಶಿಕ್ಷಣ ಮತ್ತು ಆಯಾ ರಾಷ್ಟ್ರಗಳಲ್ಲಿರುವಂತಹ ಜೀವನ ಮಟ್ಟದ ಮುಖ್ಯ ಅಂಶಗಳನ್ನು ಆಧರಿಸಿ 10 ಇಂಡಿಕೇಟರ್ಸ್ಗಳನ್ನು ಫಾಲೋ ಮಾಡುವುದರ ಮೂಲಕ ಅಥವಾ ಆಧಾರವಾಗಿಟ್ಕೊಂಡು ಪ್ರತಿ ಕುಟುಂಬ ಮತ್ತು ವ್ಯಕ್ತಿಯ ಕೊರತೆಯನ್ನು ಪ್ರೊಫೈಲ್ ಮಾಡುವುದರ ಮೂಲಕ ಮತ್ತು ಈ ಬಡತನದ ಇನ್ಸಿಡೆಂಟ್ಗಳು ಅಥವಾ ಈ ಬಡತನದ ಸ್ಥಿತಿ ಮತ್ತು ಅದರ ತೀವ್ರತೆಯನ್ನು ಆಧಾರವಾಗಿಟ್ಕೊಂಡು ಈ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕವನ್ನು ವಾರ್ಷಿಕವಾಗಿ ಪಬ್ಲಿಷ್ ಮಾಡಲಾಗುತ್ತೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಒಂದು ಮೊದಲಿಗೆ ಡಿಸ್ಕಸ್ ಮಾಡಲಾದಂತಹ ಈ ಬಡತನದ ಸ್ಥಿತಿ ಮತ್ತು ಭಾರತದಲ್ಲಾದಂತಹ ಈ ಒಂದು ಬಡತನದ ಇಳಿಕೆ ಮತ್ತು ಈ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕವನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆಗಳಾದಂತಹ UNDP ಮತ್ತು OPHI ಬಗ್ಗೆ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಡ್ಯಾಶ್ ಮೌಲ್ಯಕ್ಕಿಂತ ಹೆಚ್ಚಿನ ಸರಕುಗಳ ಸಾಗಾಣಿಕೆಗೆ ಇ-ವೇ ಬಿಲ್ ಕಡ್ಡಾಯವಾಗಿದೆ ಅಂತ ಪ್ರಶ್ನೆ ಇದೆ. ಈ ಡ್ಯಾಶ್ನಲ್ಲಿ ತುಂಬಬೇಕಾದಂತಹ ವ್ಯಾಲ್ಯೂ ಎಷ್ಟು ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ರೂಪಾಯಿ 30,000ಕ್ಕಿಂತ ಹೆಚ್ಚಿನ ಮೌಲ್ಯ, ಆಪ್ಷನ್ 2 ರೂಪಾಯಿ 50,000ಕ್ಕಿಂತ ಹೆಚ್ಚಿನ ಮೌಲ್ಯ, ಆಪ್ಷನ್ 3 1,00,000 ರೂಪಾಯಿ, ಆಪ್ಷನ್ 4 10,000 ರೂಪಾಯಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 50,000 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಸರಕುಗಳ ಸಾಗಾಣಿಕೆಗೆ ಇ-ವೇ ಬಿಲ್ ಇದು ಕಡ್ಡಾಯವಾಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಸರಿಯಾದ ಉತ್ತರ 50,000 ರೂಪಾಯಿಗಿಂತ ಹೆಚ್ಚಿನ ಸರಕುಗಳು. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಈ GST ಕೌನ್ಸಿಲ್ ಸಭೆ ನಡೆದಿತ್ತು. ಸೊ ಇದೇ ಒಂದು ಸಭೆಯಲ್ಲಿ ನಿರ್ಧಾರ ಮಾಡಿದರ ಪ್ರಕಾರ, ಅನುಮೋದನೆ ನೀಡಿದ್ದರ ಪ್ರಕಾರ ಭಾರತದಲ್ಲಿ ಯಾವುದೇ ರೀತಿಯಾಗಿ
ಒಳ ರಾಜ್ಯದಲ್ಲಿ ಸಾಗಾಣಿಕೆ ಮಾಡಲಾಗುವಂತಹ ಚಿನ್ನ ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಅಥವಾ ಅಮೂಲ್ಯವಾದಂತಹ ರತ್ನಗಳು ಅಥವಾ ಕಲ್ಲುಗಳ ಒಂದು ಸಾಗಾಣಿಕೆಯ ಸಂದರ್ಭದಲ್ಲಿ ಈ ವೇ ಬಿಲ್ ಅನ್ನು ಜನರೇಟ್ ಮಾಡುವುದು ಕಡ್ಡಾಯವಾಗಿದೆ ಅಂತ ನಿರ್ಧಾರ ಮಾಡಲಾಗಿದೆ. ಸೊ ಈ ಒಂದು ನಿರ್ಧಾರಕ್ಕೆ ಅನುಮೋದನೆಯನ್ನು ಕೂಡ GST ಕೌನ್ಸಿಲ್ನಿಂದ ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ವೇ ಬಿಲ್ ಅಂದರೆ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಎಕ್ಸಾಮ್ನಲ್ಲಿ ಕೇಳಬಹುದು. ಭಾರತದಲ್ಲಿ ಅಂತರ್ರಾಜ್ಯವಾಗಿರ್ಬೋದು ಅಥವಾ ರಾಜ್ಯಗಳ ಒಳಗಾಗಿರ್ಬೋದು 50,000 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಸರಕುಗಳನ್ನು ಸಾಗಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ಈ ವೇ ಬಿಲ್ ಅಥವಾ ಎಲೆಕ್ಟ್ರಾನಿಕ್ ವೇ ಬಿಲ್ಲನ್ನು ಪಡೆದುಕೊಳ್ಳುವುದು ಅವಶ್ಯಕವಾಗಿರುತ್ತೆ. ಇದರಲ್ಲಿ ಅಂದರೆ ಈ ವೇ ಬಿಲ್ನಲ್ಲಿ ಆ ಒಂದು ಸರಕಿನ ಮಾಹಿತಿ ಮತ್ತು ರವಾನೆದಾರರ ಮಾಹಿತಿ, ಆ ಒಂದು ಸರಕನ್ನು ಸ್ವೀಕರಿಸುವವರ ಮಾಹಿತಿ ಮತ್ತು ಅದನ್ನು ಸಾಗಾಣಿಕೆ ಮಾಡುವ ಅಥವಾ ಟ್ರಾನ್ಸ್ಪೋರ್ಟ್ ಮಾಡುವಂತಹ ವ್ಯಕ್ತಿಯ ಅಥವಾ ಕಂಪನಿಗಳ ವಿವರಗಳನ್ನು ಮೆನ್ಷನ್ ಮಾಡಲಾಗಿರುತ್ತೆ. ಸೊ ಇದನ್ನು ಎಲೆಕ್ಟ್ರಾನಿಕ್ ಆಗಿ ಕೂಡ ಜನರೇಟ್ ಮಾಡಬಹುದಾಗಿರುತ್ತೆ. ಈ ಸರಕು ಮತ್ತು ಸೇವಾ ತೆರಿಗೆ ನೆಟ್ವರ್ಕ್ ಅಥವಾ GST ನೆಟ್ವರ್ಕ್ ಪ್ಲಾಟ್ಫಾರ್ಮ್ ಮೂಲಕ, ವೆಬ್ ಮೂಲಕ ಕೂಡ ಈ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಮೂಲಕ ಕೂಡ ಈ ವೇ ಬಿಲ್ಲನ್ನು ಜನರೇಟ್ ಮಾಡಬಹುದಾಗಿದ್ದು 50,000 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಯಾವುದೇ ಒಂದು ಸರಕನ್ನು ಅಂತರ್ರಾಜ್ಯ ಸಾಗಾಣಿಕೆ ಆಗಿರ್ಬೋದು ಅಥವಾ ಒಂದು ನಿರ್ದಿಷ್ಟ ರಾಜ್ಯದಲ್ಲಿ ಸಾಗಾಣಿಕೆ ಮಾಡುವುದು ಅಥವಾ ಟ್ರಾನ್ಸ್ಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ಆ ಒಬ್ಬ ಸಾಗಾಣಿಕೆ ಮಾಡುವಂತಹ ವ್ಯಕ್ತಿ ಈ ವೇ ಬಿಲ್ಲನ್ನು ಪಡೆದುಕೊಳ್ಳುವುದು ಕಂಪಲ್ಸರಿಯಾಗಿರುತ್ತದೆ. ಸೊ ಇನ್ ಕೇಸ್ ಆ ಒಂದು ಈ ವೇ ಬಿಲ್ಲನ್ನು ಪಡೆದುಕೊಳ್ಳದೇ ಇದ್ದರೆ 10,000 ರೂಪಾಯಿಗಳವರೆಗಿನ ದಂಡ ಮತ್ತು ಆ ಒಂದು ತೆರಿಗೆಯನ್ನು ವಂಚಿಸುವ ಉದ್ದೇಶದಿಂದ ಯಾವುದೇ ಸಾಗಾಣಿಕೆಯನ್ನು ನಡೆಸ್ತಾ ಇದ್ದರೆ 10,000ಕ್ಕಿಂತ ಹೆಚ್ಚಿನ ದಂಡವನ್ನು ಕೂಡ ವಿಧಿಸುವಂತಹ ಒಂದು ಪ್ರಾವಧಾನಗಳು ಈ ಒಂದು ನಿಟ್ಟಿನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಈ ವೇ ಬಿಲ್ಲನ್ನು ಜನರೇಟ್ ಮಾಡೋದು ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಒಂದು ಯಾವುದೇ ರೀತಿಯಾದ ಕಳ್ಳ ಸಾಗಾಣಿಕೆ ಮತ್ತು ತೆರಿಗೆ ವಂಚನೆಯನ್ನು ತಡೆಯುವಂತಹ ನಿಟ್ಟಿನಲ್ಲಿ ಈ ವೇ ಬಿಲ್ಗಳನ್ನು ಜನರೇಟ್ ಮಾಡೋದು ಕಂಪಲ್ಸರಿಯಾಗಿದೆ. 50,000 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಯಾವುದೇ ಸರಕುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಕಂಪಲ್ಸರಿಯಾಗಿ ಈ ವೇ ಬಿಲ್ಗಳನ್ನು ಪಡೆದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ಇನ್ನು 2018 ಏಪ್ರಿಲ್ 1ರಿಂದ ಈ ಒಂದು ಈ ವೇ ಬಿಲ್ಲನ್ನು ಜನರೇಟ್ ಮಾಡಲಾಗ್ತಾ ಇದ್ದು, ಬಿಲ್ನ ವ್ಯಾಲಿಡಿಟಿ ಎಷ್ಟು ಅಂತಂದರೆ ಪ್ರತಿ 100 ಕಿಲೋಮೀಟರ್ ಸರಕನ್ನು ಸಾಗಣೆ ಮಾಡುವುದರ ಸಂದರ್ಭದಲ್ಲಿ 1 ದಿನದವರೆಗೆ ಈ ವೇ ಬಿಲ್ ಜನರೇಟ್ ಮಾಡಿದಂತಹ ಒಂದು ವ್ಯಾಲಿಡಿಟಿ ಇರುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋಣ. ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಉತ್ತರ ಪ್ರದೇಶ್, ಆಪ್ಷನ್ 3 ಅರುಣಾಚಲ್ ಪ್ರದೇಶ್ ಅಥವಾ ಆಪ್ಷನ್ 4 ಕೇರಳ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ತಮಿಳುನಾಡು ರಾಜ್ಯದಲ್ಲಿ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ. ಸೊ ಆಪ್ಷನ್ 1 ತಮಿಳುನಾಡು ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಈ ತಮಿಳುನಾಡು ಅರಣ್ಯ ಇಲಾಖೆಯಿಂದ ಇತ್ತೀಚೆಗೆ ನೀಲಗಿರಿ ಪ್ರದೇಶದಲ್ಲಿದ್ದಂತಹ ಈ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನದ ಸುತ್ತಲೂ ಕಳ್ಳ ಬೇಟೆಯನ್ನು ತಡೆಯುವಂತಹ ನಿಟ್ಟಿನಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ಅಂತ ಈ ಒಂದು ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಅದರಲ್ಲೂ ಮುಖ್ಯವಾಗಿ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಮೇಲಿಂದ ಮೇಲೆ ಕೇಳ್ತಾ ಇರ್ತಾರೆ, ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ. ಸೊ ಅದೇ ರೀತಿಯಾಗಿ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಥ ಈ ಒಂದು ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂತಂದರೆ ಈ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಸಿಂಪಲ್ಲಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಸಿಂಪಲ್ಲಾಗಿ ನೀವು ತಮಿಳುನಾಡು ರಾಜ್ಯ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ತಮಿಳುನಾಡು ರಾಜ್ಯದ ನೀಲಗಿರಿ ಪ್ರಸ್ಥಭೂಮಿಯ ಪಶ್ಚಿಮ ಮೂಲೆಯಲ್ಲಿ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಈ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶ ಅಥವಾ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಒಂದು ಭಾಗವಾಗಿ ಈ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ತಮಿಳುನಾಡು ರಾಜ್ಯದಲ್ಲಿ ಲೊಕೇಟ್ ಆಗಿದೆ. ಈ ತಮಿಳುನಾಡಿನ ಮುದುಮಲೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಕೇರಳದ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದ ನಡುವೆ ಸ್ಯಾಂಡ್ವಿಚ್ ಆಗಿ ಆ ಒಂದು ಪ್ರದೇಶದಲ್ಲಿ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿರುವುದನ್ನು ನಾವು ಕಾಣಬಹುದಾಗಿದೆ. 1982ರಲ್ಲಿ ವನ್ಯಜೀವಿ ಅಭಯಾರಣ್ಯವೊಂದು ಘೋಷಿಸಲ್ಪಟ್ಟಂತಹ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ನಂತರ 1990ರಲ್ಲಿ ರಾಷ್ಟ್ರೀಯ ಉದ್ಯಾನವನವಾಗಿ ರಿನ್ಯುವೇಷನ್ ಅನ್ನು ಪಡೆದುಕೊಳ್ಳುತ್ತದೆ.
ಮುಖ್ಯವಾಗಿ ಈ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಈ ಒಂದು ನೀಲಗಿರಿ ಟಹರ್ ಅನ್ನುವ ಈ ಒಂದು ವಿಶೇಷ ಜಾತಿಯ ಪ್ರಭೇದವನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಈ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲ್ಪಟ್ಟಂತಹ ಈ ನೀಲಗಿರಿ ಟಹರ್ ರಾಷ್ಟ್ರೀಯ ಉದ್ಯಾನವನ ಅಂತ ಕರೆಸಿಕೊಳ್ತಾ ಇದ್ದಂತಹ ಪ್ರದೇಶ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನವಾಗಿದ್ದೆ. ನಂತರ ಇದರ ಹೆಸರನ್ನು ಬದಲಾಯಿಸಿ ನೀಲಗಿರಿ ಟಹರ್ ಅನ್ನುವ ಹೆಸರನ್ನು ಬದಲಾಯಿಸಿ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಅಂತ ಇದನ್ನು ರಿನೇಮ್ ಮಾಡಲಾಯಿತು. ಈ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ತನ್ನ ಹೆಸರನ್ನು ಪಡೆದುಕೊಳ್ಳುವುದಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಒಂದು ಪ್ರದೇಶದಲ್ಲಿರುವಂತಹ ಸುಮಾರು 2554 ಮೀಟರ್ ಅಂದರೆ 2.5 ಕಿಲೋಮೀಟರ್ಗೂ ಹೆಚ್ಚಿನ ಒಂದು ಎತ್ತರದ ಶಿಖರವಾದಂತಹ ಮುಕುರ್ತಿ ಶಿಖರ ಈ ಒಂದು ಪ್ರದೇಶದಲ್ಲಿರುವುದರಿಂದ ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಅಂತ ಹೆಸರನ್ನು ಇಡಲು ಕಾರಣವಾಗಿದೆ. ನೀಲಗಿರಿ ಬೆಟ್ಟಗಳಲ್ಲಿ 4ನೇ ಅತಿ ಎತ್ತರದ ಶಿಖರವಾಗಿ ಈ ಮುಕುರ್ತಿ ಶಿಖರ ಗುರುತಿಸಿಕೊಳ್ಳುತ್ತೆ. ಸೊ ಇಲ್ಲಿ ಒಂದು ಸಪ್ಲಿಮೆಂಟರಿ ಕ್ವಶನ್ ನಿಮಗೆ, ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರದ ಅಥವಾ ವೆಸ್ಟರ್ನ್ ಅಥವಾ ಈ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆಲ್ರೆಡಿ ನೀವೆಲ್ಲ ಇದನ್ನು ಓದಿರ್ತೀರಿ, ನಿಮಗೆಲ್ಲ ನೆನಪಿದೆ ಅಂತ ಅನ್ಕೋತೀನಿ. ವೆಸ್ಟರ್ನ್ ಘಾಟ್ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾದಂತಹ ಶಿಖರ ಯಾವುದು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಇನ್ನು ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಲ್ಲಿ ಮುಖ್ಯವಾಗಿ ಪೈಕಾರ ಮತ್ತು ಕುಂದಾ ನದಿಗಳು ಹರಿಯುವುದನ್ನು ನಾವು ಗುರುತಿಸಬಹುದಾಗಿದ್ದು, ಹಲವಾರು ದೀರ್ಘಕಾಲಿಕ ಹಳ್ಳಗಳು ತೊರೆಗಳು ಕೂಡ ಈ ಉದ್ಯಾನವನದಲ್ಲಿ ಹುಟ್ಟಿ ಮುಂದೆ ಭವಾನಿಪುಳ ಅನ್ನುವ ಒಂದು ನದಿಯನ್ನು ಸೇರಿ ಹರಿಯುವಂತಹ ಒಂದು ಸ್ಥಿತಿಯನ್ನು ನಾವು ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಣಬಹುದಾಗಿದೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ನೀಲಗಿರಿ ಟಹರ್ ಬಗ್ಗೆ ಕೂಡ ನಾವು ಸಾಕಷ್ಟು ಬಾರಿ ಓದಿದ್ದೇವೆ. ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿ ಲೊಕೇಟ್ ಆಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಈ ಒಂದು ಆರ್ಟಿಕಲ್ಸ್ಗಳನ್ನು ರಿವೈಸ್ ಮಾಡ್ಕೊಂಡು ಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಈ ತರಬೇತಿಯನ್ನು ನೀಡುವಂತಹ ಉದ್ದೇಶದಿಂದ ಮತ್ತು ಉದ್ಯೋಗ ಸೃಷ್ಟಿಯ ಉದ್ದೇಶದಿಂದ ಸಮರ್ಥ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು 2017ರಲ್ಲಿ ಅಂತ ಡೀಟೇಲ್ ಆಗಿ ಈ ಒಂದು ಯೋಜನೆಯ ಕುರಿತಾಗಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಜಾಗತಿಕ ಬಹು ಆಯಾಮದ ಬಡತನದ ಸೂಚ್ಯಂಕದ ವರದಿಯನ್ನು ಡೀಟೇಲ್ ಆಗಿ ಅನಲೈಸ್ ಮಾಡಿದ್ವಿ. ಅದೇ ರೀತಿಯಾಗಿ ಭಾರತದಲ್ಲಿ ಕಳೆದ 15 ವರ್ಷಗಳಲ್ಲಿ ಅರ್ಧಕ್ಕೂ ಹೆಚ್ಚು ಬಡತನದ ರೇಖೆಗಿಂತ ಕಡಿಮೆ ಇರುವಂತಹ ಜನರನ್ನು ಮೇಲೆತ್ತಲಾಗಿದೆ, ಬಡತನ ರೇಖೆಯಿಂದ ಮೇಲೆತ್ತಲಾಗಿದೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ವೇ ಬಿಲ್ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತಹ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ತಮಿಳುನಾಡಿನಲ್ಲಿದೆ ಮತ್ತು ಇದರ ವಿಶೇಷತೆಗಳನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.